ನಮಸ್ಕಾರ ರೈತ ಬಾಂಧವ್ರೆ. ನಮಸ್ಕಾರ. ನಮಸ್ಕಾರ ಪೂಜಾರಿ. ನಮಸ್ಕಾರ. ಯಾವ ಊರ್ರಿ ಇದು? ಹಂದನೂರು. ಹಂದನೂರು ರೀ. ಯಾವ ತಾಲೂಕು ಬರ್ತದೆ ರೀ? ಜೇವರ್ಗಿ ತಾಲೂಕು. ಜೇವರ್ಗಿ ತಾಲೂಕು ಬರ್ತದೆ ರೀ. ಎಷ್ಟು ದಿನ ಐತ್ರಿ ಎಣ್ಣೆ ಯೂಸ್ ಮಾಡಿರಿ? ಇದಕ್ಕೊಂದು 10 ದಿವಸ ಇಲ್ಲ 12 ದಿವಸ ಐತೆ ಸರ್ ಹೊಡೆದು. ಏನು ಯಾವ ಕಂಪನಿ ಎಣ್ಣೆ ಯೂಸ್ ಮಾಡಿರಿ? ಇದು ಯುವ ಕಿಸಾನ್ ಅದ ಗ್ರೋತ್, ಯುವ ಕಿಸಾನ್ ಗ್ರೋತ್, ಯುವ ಕಿಸಾನ್ ಕ್ರಿಂಗ್, ಯುವ ಮಾರ್ಟ್ ಕಂಪನಿ. ಇದು ಫಸ್ಟ್ ಯಾವ ಟೈಪ್ ಐತ್ರಿ ಇದು? ಇದು ಸಣ್ಣ ಐತ್ರಿ ಅಷ್ಟೇ ಹೌದು. ಎಷ್ಟು ಐತೆ ಹೇಳ್ರಿ? ಅಷ್ಟೇ ಒಂದು ಇಷ್ಟಿತ್ತು ಸರ್. ಇಷ್ಟು ಇತ್ತು ರೀ? ಎಷ್ಟು ದಿವಸ ಆಯ್ತು ರೀ ಎಣ್ಣೆ ಹೊಡೆದು? ಈಗ ಒಂದು 10-12 ದಿವಸ ಐತೆ ಸರ್. 10-12 ದಿವ್ಸನಾಗ ಯಾವ ಥರ ಬಂದದ್ರಿ? ನೋಡ್ಬೋದು ನೋಡ್ರಿ, ಈ ತರ ಯಾವ ಥರ ಜೆಸಿ ಬಂದದ, ಈ ಥರ ಗಿಡ ಹೈಟ್ ಆಗ್ಯದ, ಹ್ಞೂ ಗಿಡ ಫುಲ್ ಅಡಲಾಗ್ಯದ, ಸ್ವಲ್ಪ ಹೆಚ್ಚಿಗೆ ಬೆಳವಣಿಗೆ ಆಗಿದೆ ಸರ್. ಜಾಸ್ತಿ ಬೆಳವಣಿಗೆ ಆಗ್ಯದ, ಗ್ರೋತ್ ಆಗ್ಯದ್ರಿ ಸರ್? ಗ್ರೋತ್ ಆಗಿದೆ. ಫಂಗಲ್ ಹೊಡೆದ್ರಿ? ಪೊಂಗಲ್ ಹೊಡೆದ್ರಿ. ಯಾವ ಥರ ಅನಿಸ್ತು ನಿಮ್ಗೆ? ಸ್ವಲ್ಪ ಚಲೋ ಅನಿಸ್ತು ಸರ್. ಎಣ್ಣೆ ಬಗ್ಗೆ ಚಲೋ ಅನಿಸ್ತು ಸರ್. ಚಲೋ ಅದ್ರಿ ರಿಸಲ್ಟಾ? ರಿಸಲ್ಟ್ ಚಲೋ ಬಂತು ಸರ್. ಹೇಳ್ಬೋದ್ರಿ 4 ಮಂದಿ ಊರಾಗ ಹೇಳ್ಬೋದು ಸರ್. ಹೊಡೆದು ಎಣ್ಣೆ ಹೊಡೆದು ಎಷ್ಟು ದಿವಸ ಆಯ್ತು ರೀ? ಈಗ ಹೊಡೆದ 10-12 ದಿವಸ ಐತೆ ಸರ್. 10-12 ದಿವಸ ಆಯ್ತು ರೀ. 10-12 ದಿವ್ಸನಾಗ ಈ ಥರ ಫಂಗಲ್ ಹೊಡೆದದ, ಈ ಥರ ಹೈಟ್ನೂ ಆಗ್ಯದ. ಹ್ಞೂ. ಇಲ್ಲಿ ಬೇರೆ ಹತ್ತಿಗಳಿಗೆ ಈ ಹತ್ತಿಗೆ ಏನು ಫರಕ್ ಅದ ಸರ್? ವ್ಯತ್ಯಾಸ ಆದ್ರಿ. ರೈತರಿಗೆ ನಾವು ಹೇಳ್ಬೋದು ರೀ, ಬೇರೆ ರೈತರಿಗೆ ಹೊಡಿರಿ ಅಂತೇಳಿ? ಹಾಂ ಸರ್, ಹೇಳ್ಬೋದು ರೀ. ಒಳ್ಳೆ ರಿಸಲ್ಟ್ ಅದಲ್ಲ ರೀ? ಹ್ಞೂ. ಬೇಕಾದಂಗೆ ರೈತರು ಬೇರೆದವ್ರು ಯೂಸ್ ಮಾಡ್ಬೋದು ಸರ? ರೈತರು ಎಲ್ಲರೂ ಇಲ್ಲ, ಇಲ್ಲಿ ರೈತರು ಮಾಡ್ಬೋದು ರೀ. ರೈತರೇ ಒಳ್ಳೆ ರಿಸಲ್ಟ್ ಆದ್ರಿ. ನಿಮ್ಮ ಕಣ್ಣಿಗೆ ಎದುರೇ ಆದ್ರಿ ರಿಸಲ್ಟ್. 10 ದಿನದ ರಿಸಲ್ಟ್ ಆದ್ರಿ. 10 ದಿವ್ಸದಿಂದ ಯಾವ ಥರ ಐತ್ರಿ ನೋಡ್ರಲ್ರಿ? ಆ ಥರ ಐತೆ. ಆದ್ರೆ 10 ದಿವಸ ಆದ್ಮೇಲೆ ರೀ ಆ ಥರ ಬಂದದ ನೋಡ್ರಿ. ಓಕೆನಾ? ಥ್ಯಾಂಕ್ ಯು.